ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಜಾನಪದ ಅಕಾಡೆಮಿ ಆಶ್ರಯದಲ್ಲಿ 24-25ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿಗಳ ಈ ಒಂದು ಕಾರ್ಯಕ್ರಮ. ಮೊದಲಿಗೆ ನಾನು ಈ ವಾರ್ಷಿಕ ಗೌರವ ಪ್ರಶಸ್ತಿಗಳನ್ನು ಸ್ವೀಕರಿಸಲಿಕ್ಕೆ ಬಂದಿರತಕ್ಕಂಥ 34 ಮಂದಿ ತಜ್ಞರು, ಪುಸ್ತಕ ಬಹುಮಾನಿತರು ಮತ್ತು ಕಲಾವಿದರನ್ನ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಂದಕ್ಕೆ ಹೋಗ್ತೀನಿ. ನಾನು ಈ ಒಂದು ಸುಂದರ ಸಮಾರಂಭದ ಕಾರ್ಯಕ್ರಮದಲ್ಲಿ 34 ಜನ ಜಾನಪದ ಜಂಗಮರಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತು ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಚಿವರಾದಂಥ ಶ್ರೀ ಶಿವರಾಜ್ ಎಸ್ ತಂಗಡಗಿ ಸರ್ ಅವರು, ಮಾನ್ಯ ಸಚಿವರು, ಹಿಂದುಳಿದ ವರ್ಗ ವಿಭಾಗ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್, ನಾನು ಕಳೆದ ವರ್ಷ ಕೇಳಿಕೊಂಡಿದ್ದೆ, ಜರುವಾದ ಕೆಲಸ ಇದ್ದ ನಿಮಿತ್ತ ಬರಲಿಕ್ಕಾಗಲಿಲ್ಲ. ಮೊನ್ನೆ ನಾನು ಕಾಲ್ಟಿಗೆ ಇಲ್ಲದಂಥ ಕಾರ್ಯಕ್ರಮದಲ್ಲಿ ಸರ್ ಅವರ ಮಾತುಗಳನ್ನು ಆಲಿಸಿದೆ. ನಾನು ಜಾನಪದ ಅಕಾಡೆಮಿಯ ಮಾತುಗಳಿಗೂ ಅವ್ರ ಅವರ ಮಾತಿನ ಒಳಗಿನ ವೇದನೆಗೂ ಬಹಳ ಅವಿನಾವ ಸಂಬಂಧ ಇತ್ತು. ಹಾಗಾಗಿ ಸರ್ ತಪ್ಪದೇ ಸರಿ ಅವಾರ್ಡ್ ಫಂಕ್ಷನ್ ಅಂತ ಬರಲೇಬೇಕು, ತಮ್ಮ ಸಲುವಾಗಿ ನಾನು ಬೆಂಗಳೂರಲ್ಲೇ ಮಾಡ್ತೀನಿ ಅಂತಕ್ಕಂಥದ್ದನ್ನು ಅವರು ಅನುಮೋದಿಸಿದ್ರು. ನಾನು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಈ ಥರದ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಮಾನ್ಯ ಗೌರವಾನ್ವಿತ ಸಚಿವರನ್ನು ನಾನು ಸ್ವಾಗತಿಸ್ತಾ, ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥವರು ಡಾಕ್ಟರ್ ಆರ್ ಸುರೇಂದ್ರಮ್ಮರವರು, ನಮ್ಮ ನೆಲದ ಕರ್ನಾಟಕ ಲೇಖಿಯರ ಸಂಘದ ಗೌರವಾನ್ವಿತ ಅಧ್ಯಕ್ಷರವರು ಆರ್ ಸುರೇಂದ್ರಮ್ಮರವರೇ, ಮತ್ತು ವಿಶೇಷ ಉಪಸ್ಥಿತಿಯಲ್ಲಿರ್ತಕ್ಕಂಥ ಜನಪದ ಚಿಂತಕರು ಹಾಗೂ ಸಮಾಜ ಸೇವಕರು ಮತ್ತು ಮಾಜಿ ಅಧ್ಯಕ್ಷರು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ಆತ್ಮೀಯರಾದಂಥ ಎಂ ಶಿವರಾಜರವರೇ, ಮತ್ತು ಉಪಸ್ಥಿತಿಯಲ್ಲಿರ್ತಕ್ಕಂಥ ನಮ್ಮ ಹಿರಿಯಣ್ಣ ಪಟಕುಣಿತದ ಪಟು ಮಂಡ್ಯ ಜಿಲ್ಲೆಯ ಕಡದಲಗೆರೆ ಶಿವಣ್ಣಗೌಡರವರು, ಮತ್ತು ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥವರು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸನ್ಮಾನ್ಯ ನಿರ್ದೇಶಕರಾದಂಥ ಡಾಕ್ಟರ್ BS ಮಂಜುನಾಥ ಸ್ವಾಮಿರವರು, ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಇತರೆ ಗಣ್ಯರೇ ಮತ್ತು ಪ್ರಶಸ್ತಿ ಪುರಸ್ಕೃತರೆ, ಮಾಧ್ಯಮ ಮಿತ್ರರೇ ಮತ್ತು ಸಭಾಂಗಣದಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ನನ್ನ ಸಾಂಸ್ಕೃತಿಕ ಸಂಬಂಧಿಗಳೇ, ಬಹಳಷ್ಟು ಖುಷಿಯಾಯಿತು ನನಗೆ ಇವತ್ತಿನ ದಿವಸ 9:30ರಿಂದ ಇದೇ ರೀತಿಯಾದಂಥ ಜನ ಮತ್ತು ನಮ್ಮ ಕಲಾವಿದರ ಹಾಡುಗಳು ಬಹಳ ಖುಷಿ ತಂದವು ನನಗೆ. ಜನಪದ ವಿಶೇಷವಾಗಿ ನಾನು 2 ಮಾತನ್ನು ಹೇಳಿ ನಾನು ನನ್ನ ನುಡಿಗಳನ್ನು ಮುಗಿಸ್ತೇನೆ. ದಯವಿಟ್ಟು ಕೇಳಿಸ್ಕೋಬೇಕು. ವಿದ್ಯಾರ್ಥಿಗಳಿರೋದ್ರಿಂದ ನಮ್ಮ ಕಾರ್ಯಕ್ರಮವು ಕೂಡ ವಿದ್ಯಾರ್ಥಿಗಳ ಕಡೆ ಜನಪದದ ನಡೆ ಅಂತಕ್ಕಂಥದ್ದಿತ್ತು. ಆ ನಿಟ್ಟಲ್ಲಿ ದಯವಿಟ್ಟು ವಿದ್ಯಾರ್ಥಿಗಳು ಕೇಳಿಸ್ಕೋಬೇಕಾಗುತ್ತೆ. ನಮ್ಮದಲ್ಲದ ಲೋಕವನ್ನು ಒಪ್ಪಿಕೊಂಡು ನಮ್ಮದಲ್ಲದ ಲೋಕದಲ್ಲಿ ವಿಹಾರ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ನಮ್ಮ ಹುಡುಗರಿದ್ದಾರೆ. ಇವತ್ತಿನ ಯುವಕರು ಅವರ ಲೋಕದಲ್ಲಿ ಅವರಿಲ್ಲ, ನಮ್ಮ ಲೋಕದಲ್ಲಿ ನಾವಿಲ್ಲ. ನಾವೆಲ್ಲರೂ ಕೂಡ ಒಂದು ಮಾಯಾಲೋಕದಲ್ಲಿ ತೇಳ್ತಾ ಇದ್ದೀವಿ. ನಮ್ಮದಲ್ಲದ ಲೋಕವನ್ನು ಅನಗತ್ಯವಾಗಿ ಒಪ್ಪಿಕೊಂಡು ತಬ್ಬಿಕೊಂಡು ಪ್ರೀತಿಸ್ತಾ ಇದ್ದೀವಿ. ಅದಲ್ಲ, ನಮ್ಮ ಲೋಕ ಬೇರೆ ಒಂದಿತ್ತು ಅಂತಕ್ಕಂಥದ್ದನ್ನು ಸಾಕ್ಷೀಕರಿಸಿರೋರು ನಮ್ಮ ಜನಪದರು. ಅಂತಹ ಜನಪದರನ್ನ ಗೌರವಿಸ್ತಕ್ಕಂಥ ಸಂದರ್ಭ ಇದಾಗಿರೋದ್ರಿಂದ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ದಯವಿಟ್ಟು ಇದನ್ನು ಕೇಳಿಸ್ಕೋಬೇಕು. ಜನಪದ ಅಂದ ತಕ್ಷಣ ಅದು ನೀವು ಸಿನಿಮಾನೋ ಟಿವಿನೋ ಅಥವಾ ಅನಗತ್ಯವೋ ಅಥವಾ ಮಾರಕವೋ ಅಲ್ಲ. ಜನಪದ ಅಂತಕ್ಕಂಥದ್ದು ಜೀವಪದ. ಜನಪದ ಅಂತಕ್ಕಂಥದ್ದು ಈ ನೆಲದ ಪದ. ಜನಪದ ಅಂತಕ್ಕಂಥದ್ದು ನೆಲ ಸಂಸ್ಕೃತಿಯ ನಡಿಗೆಯ ನಮ್ರತೆಯ ಪದ. ಜನಪದ ಅಂತಕ್ಕಂಥದ್ದು ಊರು ಕೇರಿಗಳನ್ನು ಕಟ್ಟಿರ್ತಕ್ಕಂಥ ಪದ. ಜನಪದ ಅಂತಕ್ಕಂಥದ್ದು ಹಳ್ಳ ಕೊಳ್ಳ ಕೆರೆ ಕುಂಟೆ ನದಿ ನಾಲೆಗಳೊಂದಿಗೆ ನಡೆದಾಡಿದ್ದು. ಹಾಗಾಗಿ ಜನಪದ ಬಹಳ ಶ್ರೇಷ್ಠವಾದಂತಕ್ಕಂಥದ್ದನ್ನ ಹೇಳಲಿಕ್ಕೆ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ವೇದಿಕೆ ಮೇಲೆ ಗಣ್ಯರು ಕೂತಿರ್ತಾರೆ. 1ನೇ ಮಾತು. ಮತ್ತೊಂದು, ಪದವಿಲ್ಲದ ಬದುಕೇ ಇರಲಿಲ್ಲ ನಮ್ಮ ಪರಂಪರೆಯ ಜನರಲ್ಲಿ. ನಾನು ಪರಂಪರೆಯ ಜನರ ಪಾದದ ಸ್ಮರಣೆಯನ್ನು ಮಾತಾಡ್ತೀನಿ. ಜನಪದರಿಗೆ ಒಂದು ವಿವೇಕ ಇತ್ತು, ಜನಪದರಿಗೊಂದು ಶಕ್ತಿ ಇತ್ತು, ಜನಪದರಿಗೊಂದು ಹೃದಯವಂತಿಕೆ ಇತ್ತು. ಜನಪದರು ಕಟ್ತಾ ಬಂದರು. ಕೆಡುವ ಗೊತ್ತಿಲ್ಲ ಅವ್ರಿಗೆ. ಕಟ್ಟಕ್ಕೆ 1000 ಕೈಗಳು ಬೇಕು, ಕೆಡುವಕ್ಕೆ ಒಂದೇ ಕೈ. 1000 ಕೈಗಳ ಚಿತ್ತಾರವೇನಾದರೂ ಇದ್ದರೆ ಅದು ಜನಪದರ ಜೊತೆ ಇತ್ತು. ಅದಕ್ಕೇನೆ ರಾಗಿ ಬೀಸುವಾಗ, ಕಳೆ ಕೀಳುವಾಗ, ಉತ್ತುವಾಗ, ಬಿತ್ತುವಾಗ, ಭತ್ತ ಕುಟ್ಟುವಾಗ, ತೂರೆತ್ತುವಾಗ, ಪೈರು ನಾಟುವಾಗ, ಕಳೆ ಕೀಳುವಾಗ, ಹೀಗ ಸಂಸ್ಕೃತಿಯೊಂದಿಗೆ ಶ್ರಮ ಸಂಸ್ಕೃತಿ ಹಿಂಗೆ ಸರಾಗವಾಗಿ ಸಾಗಿ ಬಂದದ್ದು ನಮ್ಮ ಜನಪದ. ಅದಕ್ಕೇನೆ 12ನೇ ಶತಮಾನದ ಅಲ್ಲಮ್ಮ ಹೇಳ್ತಾರೆ, ಸಂಬಂಧ ಅಂತಕ್ಕಂಥದ್ದು ಬಹಳ ದೇವನೂರು ಮಹಾದೇವ ಹೇಳ್ತಾರೆ, ಸಂಬಂಧ ಅನ್ನೋದು ದೊಡ್ಡದು ಕಣ್ಣ ಅಂತ. ಅದರ ಪೂರ್ವದಲ್ಲಿ ನಮ್ಮ ವಚನ ಚಳುವಳಿಕಾರರು ಹೇಳಿದ್ರು, ಎತ್ತನ ಮಾಮರ ಎತ್ತನ ಕೋಗಿಲು ಎತ್ತಿಂದೆತ್ತಲು ಸಂಬಂಧವಯ್ಯ. ನೀವು ಯಾವನವರು, ಇಲ್ಲಿ 10 ದಿಕ್ಕುಗಳಿಂದ ಬಂದಿದ್ದೀರಿ. ವಿದ್ಯಾರ್ಥಿಗಳಿದ್ದು ಯಾವರು, ವಿದ್ಯಾರ್ಥಿನಿದ್ದು ಯಾವರು, ಬಂದಿರತಕ್ಕಂಥದ್ದು ಯಾವರು, ಅವಾರ್ಡ್ಗಳಿದ್ದು ಯಾವರು, ಅತಿಥಿಗಳಿದ್ದು ಯಾವರು, ನಂದ್ಯಾವರು, ಎಲ್ಲಿನವರೇ ಸೇರಿ ಒಂದು ಕಡೆ ಸೇರ್ತಕ್ಕಂಥದ್ದು ಇದಿಲ್ಲ. ಅದನ್ನೇ ಸಂಬಂಧ ಅಂತ. ಆ ಸಂಬಂಧನೇ ಜನಪದರ
ತವರು. ಅಂತಹ ತವರಿನ ಕಡೆ ಇವತ್ತು ತಿರುಗ ಹೊರಟಿರ್ತಕ್ಕಂಥದ್ದು ನಮ್ಮೆಲ್ಲರ ಸಂತೋಷದ ಕ್ಷಣ ಅಂತ ನಾನಂತೂ. ಅಮ್ಮನ ಜೋಗುಳದಿಂದ ಆರಂಭ ಆಗಿದ್ದು ಈ ಪದ. ನನ್ನ ಸ್ನೇಹಿತ ಒಬ್ಬ ಕೇಳ್ತಿದ್ರು, ಶಿವಪ್ರಸಾದರ ಗಂಟೆಗಟ್ಟಲೆ ಮಾತಾಡ್ತಿದ್ರು ಜನಪದದ ಬಗ್ಗೆ ಮತ್ತು ಅಕಾಡೆಮಿ ಅಧ್ಯಕ್ಷರಾಗಿದ್ರಿ, ಏನು ಅಂತರದ ವಿಶೇಷವಾಗಿರೋದು ಜನಪದದಲ್ಲಿ ಅಂತ. ಅರೇ ಹೇಳಿದೆ ನಾನು, ಎಲ್ಲ ಪದಗಳು, ಸಿನಿಮಾ ಪದಗಳು, ಟಿವಿಯಲ್ಲಿ ಬರ್ತಕ್ಕಂಥ ಪದಗಳು, ಏನೋ ಒಂಥರ ಅಂತಕ್ಕಂಥ ಪದಗಳು, ಅಪ್ಪ ಲೂಸು, ಅಮ್ಮ ಲೂಸು, ತಾತ ಲೂಸು ಅಂತಕ್ಕಂಥ ಪದಗಳು, ಸಾರಾಯಿಸಿ ಇಲ್ಲಿ ನನ್ನ ದೇವಿ ಕಾಣುವಳು ಅಂತ ಪದಗಳು ಇಲ್ಲಿ ನಮ್ಮನ್ನ ಆಡಿಸ್ತಾ ಇದ್ದಾವೆ. ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಒಳ್ಳೆ ಹಾಡು, ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಒಳ್ಳೆ ಪದ, ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಮಂಟೇಸ್ವಾಮಿಯ ಪದ, ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಕೈವಾರ್ತಾತನ ತತ್ವ, ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ವೀರಬ್ರಹ್ಮಯ್ಯನ ವಿಚಾರ, ನಮ್ಮ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ ಗಾಂಧಿ, ನಮ್ಮ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ ಬುದ್ಧ, ನಮ್ಮ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ ಬಸವಣ್ಣ. ಯಾಕಂದ್ರೆ ನಾವೆಲ್ಲರೂ ಕೂಡ ಶೋಕೇಸಲ್ಲಿ ಇಟ್ಟವ್ರನ್ನ ಭದ್ರವಾಗಿಟ್ಟಿದ್ದೀವಿ, ಬಿದ್ದರೆ ಹೊಡೆದೋಗ್ಬಿಡ್ತಾರೆ ಅವರು. ಆ ಥರದ ಭಯ ಮತ್ತು ಭೀತಿಗಳು ನಮ್ಮನ್ನು ಕಾಡಿಸ್ಬೇಕಂತ ಕಾಲಘಟ್ಟದಲ್ಲಿ ಕರಿ ಜಾಲಿ ಕಾಯಿ ತಂದು ಒರಳಲ್ಲಿ ಹಾಕಿ ರುಬ್ಬಿ ಕುಟ್ಟಿ ಅದರ ರಸ ತೆಗೆದು ಒಂದು ಚಿಪ್ಪಗೆ ಹಾಕಿ ಅದಕ್ಕೊಂದು ಕಬ್ಬಿಣ ಸೇರಿಸಿ ಅದನ್ನು